ಎಲ್ಲಿ ದೇವರ ಪ್ರಸನ್ನತೆಯಲ್ಲಿ ನಿನ್ನ ಮೊಣಕಾಲು ಮಡಚಲ್ಪಡುತ್ತೋ ಅದೇ ದೇವರ ಪ್ರಸನ್ನತೆಯಲ್ಲಿ ನಿನ್ನ ಉದ್ಧಾರ ಇದೆ ಎನ್ನುವುದನ್ನ ಮರೆಯಬಾರದು. ದೈವ ಪ್ರಸನ್ನತೆಗೆ ಬಂದಾಗ ಅಪ್ಪ ನನಗೆಲ್ಲ ನೀನೇ ಅಪ್ಪ ಎಂದು ಮೊಣಕಾಲೂರಿ ಯಾರ ಕೈಗಳನ್ನ ಮೇಲೆತ್ತಾರೋ, ನಾನು ಒಂದು ಕಾರ್ಯ ಹೇಳ್ತೇನೆ, ಎಷ್ಟು ದೇವರ ಪ್ರಸನ್ನತೆಯಲ್ಲಿ ತಗ್ತಾ ಇರ್ತೀರೋ, ಎಷ್ಟು ಪರಾತ್ಮರನಾದಂಥ ದೇವರನ್ನ ನೀನು ಆಶ್ರಯಿಸ್ತಾ ಇರ್ತೀಯೋ, ಅಷ್ಟು ದೇವರು ನಿನ್ನ ಮೇಲೆತ್ತಾನೆ ಇರ್ತಾನೆ. ಅಕ್ಕಲ ತನೆಗಳನ್ನು ಆಯ್ತಾ ಇದ್ದಂತ ಈ ರೂತಳನ್ನ, ದೇವರನ್ನ ಆಶ್ರಯಿಸಿಕೊಂಡು ಬಂದಂತ ಈ ರೂತಳನ್ನ, ದೇವರ ಮೇಲೆ ಭರವಸೆ ಇಟ್ಟುಕೊಂಡು ಬಂದಂತ ಈ ರೂತಳನ್ನ ದೇವರು ಎಂದಿಗೂ ತಲೆ ತಗ್ಗೋದಕ್ಕೆ ಅನುಮತಿ ಕೊಡಲಿಲ್ಲ. ಆಕೆನ ಅದೇ ಹೊಲದಲ್ಲಿ ದೇವರು ಆಕೆನ ಯಜಮಾನಿಯಾಗಿ ಮಾರ್ಪಡಿಸಿದನು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಪ್ರಾರ್ಥಿಸುವಂತ ನೀನು, ದೇವರನ್ನ ಆಶ್ರಯಿಸುವಂತ ನೀನು, ಆರಾಧಿಸುವಂತ ನೀನು, ದೇವರ ಮುಖವನ್ನು ನೋಡುವಂತ ನೀನು ಎಂದಿಗೂ ಲಜ್ಜೆಗೇಡಾಗಿ ಹೋಗೋದಕ್ಕೆ ದೇವರ ಅನುಮತಿ ಕೊಡೋದಿಲ್ಲ. ಈ ಸಭೆಯಲ್ಲಿ ನಿನಗೊಂದು ವಾಗ್ದಾನ ಇದೆ, ಈ ಸಭೆಯಲ್ಲಿ ನಿನಗೊಂದು ಉದ್ದೇಶ ಇದೆ, ಈ ಸಭೆಯಲ್ಲಿ ನಿನ್ನ ಮೇಲೆ ಒಂದು ಕರೆ ಇದೆ. ಕರ್ತನು ಅದನ್ನು ನೆರವೇರಿಸ್ತಾನೆ. ಅದನ್ನು ಯಾರು ತಡೆದು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಅದು ನಂಬೋರಿದ್ರೆ ಯಾರಾದ್ರೂ ಗಟ್ಟಿಯಾಗಿ ಆಮೇಲೆ ಹೇಳಲಿ. ದೇವರನ್ನು ಆಶ್ರಯಿಸಿಕೊಂಡು ಬಂದಂತ ನಿನ್ನ ಮಾರ್ಗ ಎಂದಿಗೂ ಲಜ್ಜೆಗೇಡಾಗಿ ಹೋಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ಕರ್ತನನ್ನು ಆಶ್ರಯಿಸ್ರಿ, ಕರ್ತನ ರೆಕ್ಕೆಗಳನ್ನು ಆಶ್ರಯಿಸ್ರಿ. ದೇವರು ನಿನಗೆ ಕೊಡೋದೆಲ್ಲ ಉತ್ತಮವಾಗಿರುತ್ತೆ.